ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಸೊ ಇವತ್ತು ತಿಂಡಿ ಪಲಾವ್ ಮಾಡಿದ್ದೆ. ರಿತಿಕ್ಷನ್ಗೆ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಅವಳು ಕೂಡ ತಿಂಡಿ ತಿಂದು ಸ್ವಲ್ಪ ಟೈಮ್ ಇದೆ ಇನ್ನು ಅಂತ ಹೇಳಿ ತಮ್ಮನ ಕೂಡ ಆಟ ಆಡ್ತಾ ಇದ್ದಾಳೆ. ಸೊ ತಮ್ಮನ ಜೊತೆ ಇನ್ನೇನು ಅವಳಿಗೆ ಸಂಜೆ ಬರೋದು ಹಿಂಗಿದ್ರು 5:30 ಆಗುತ್ತೆ. ಅದಕ್ಕೆ ಇವತ್ತೊಂದು ಸ್ವಲ್ಪ ಟೈಮ್ ಇದೆ ಅಂತ ಹೇಳಿ ಇನ್ನೂ 10 ಮಿನಿಟ್ಸ್ ಇತ್ತು ವ್ಯಾನ್ ಬರೋಕ್ಕೆ. ಹಾಗಾಗಿ ಅವನ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇನ್ನೇನು ಅವಳು ಕೂಡ ಹೊರಟ್ಲು. ಸೊ ಅವ್ನ ತಮ್ಮಂಗೆ ಒಂಥರ ಫೀಲ್ ಆಗ್ತಾಯಿತ್ತು ಅಕ್ಕ ಹೋಗ್ತಿದ್ದಾಳೆ ಅಂದರೆ. ಅವನೇನೋ ಒಂಥರ ಅವಳಿಗೆ ಬಾಯಿ ಮಾಡ್ತಿದ್ರೆ ಅವ್ರು ನೋಡ್ತಾ ಇರ್ತಾನೆ, ಕಿಲ್ಲ ತೀಟೆ ಮಾಡೋದು ಈ ಥರ ಮಾಡ್ತಾ ಇರ್ತಾನೆ. ಇನ್ನು ಇವಳು ವ್ಯಾನ್ ಬರಲಿಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ಲು. ಇವತ್ತು ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಹಾಸನಿಗೆ ಹೋಗಬೇಕಿತ್ತು. ಸೊ ವ್ಯಾನ್ ಕೂಡ ಬಂತು. ಅವಳನ್ನ ವ್ಯಾನ್ ಹತ್ತಿಸಿ ಮನೆಗೆ ಬಂದು ಪಾಪುನ ಮಲಗಿಸಿ ನಾವು ಒಂದು ಸ್ವಲ್ಪ ಹೊಲ್ದ ಹತ್ರ ಹೋಗಿದ್ವಿ. ಯಾಕೆಂದರೆ ಇವತ್ತು ಈಗ ಅವರೆಕಾಯಿ ಸೀಸನ್ ಅಲ್ವಾ, ಹಾಗಾಗಿ ತುಂಬ ದಿನ ಆಗಿತ್ತು ನಾನು ಹೋಗೇ ಇರಲಿಲ್ಲ. ಸ್ವಲ್ಪ ಅವರೆಕಾಯಿ ಕಿತ್ಕೊಂಬರೋಣ ಅಂಥೇಳಿ ಒಂದು ಸೈಡ್ ನಾನು ಕೀಳ್ತಾಯಿದ್ದೆ, ಇನ್ನೊಂದು ಸೈಡ್ ನಮ್ಮ ಮನೆಯವರು ಕೂಡ ಕೀಳ್ತಾಯಿದ್ರು. ಒಂದು ಸ್ವಲ್ಪ ಜಾಸ್ತಿ ಕಿತ್ಕೊಂಬಂದು ಇಟ್ಕೊಬಿಟ್ರೆ ಅವಾಗವಾಗ ಹೋಗೋಕ್ಕಾಗಲ್ವಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಿತ್ಕೊಂಬಂದಿದ್ದೆ. ಕಿತ್ಕೊಂಬಂದು ಬಿಡಿಸಿಟ್ಕೊಬಿಟ್ರೆ ಸೊ ತಿಂಡಿಗೂ ಸಾಂಬಾರಿಗೂ ಆಗ್ತಾ ಇರುತ್ತೆ ಅಂಥೇಳಿ ಪಾಪುನ ನಮ್ಮ ಅತ್ತೆ ಕೈಲಿ ಕೊಟ್ಟು ನಾವು ಕೂಡ ಅವರೆಕಾಯಿ ಕಿತ್ಕೊಂಡು ಮನೆಗೆ ಬಂದು ಸೊ ಇನ್ನೂ ಫ್ರೆಶ್ ಅಪ್ ಆಗಿ ಇನ್ನು ಹಾಸನಿಗೆ ಹೊರಟಿದ್ವಿ. ಹಾಸನಿಗೆ ಹೊರಟ ಸ್ವಲ್ಪ ಕಾರಲ್ಲಿ, ನಮ್ಮದು ಗ್ಯಾಸ್ ಕಾರ್ ಅಲ್ವಾ, ಹಾಗಾಗಿ ಸ್ವಲ್ಪ ಗ್ಯಾಸ್ ತುಂಬಿಸ್ಕೊಂಬಿಡೋಣ ಅಂಥೇಳಿ ಫ್ಯಾಮಿಲಿ ಎಲ್ಲ ಗ್ಯಾಸ್ ಹಾಕಿಸ್ಕೊಂಡು ಹಾಸನಿಗೆ ಹೊರಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಆ್ಯಕ್ಚುಲಿ ನಾವು ಪರ್ಚೇಸ್ ಮಾಡಬೇಕು. ಯಾಕೆ ಏನು ಅಂತ ಇನ್ನು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಹಾಸನಲ್ಲಿ ಆ್ಯಕ್ಚುಲಿ ನಾವು ಬಂದಿದ್ದೀಗ ಟೈಟಾನ್ ಶೋರೂಮಿಗೆ ಬಂದಿದ್ವಿ. ಟೈಟಾನ್ ಶೋರೂಮಿಗೆ ಬಂದು 2 ಕಪಲ್ ವಾಚ್ ತೊಗೊಂಡ್ವಿ. ಯಾರಿಗೆ ಮತ್ತು ವಿಡಿಯೋ ಹೆಂಗೆ ಯಾವ ಥರ ವಾಚು ಅಂತ ತೋರಿಸ್ತೀನಿ. ಸೊ ಕಪಲ್ ವಾಚ್ ತೊಗೊಂಡು ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಲೇಟ್ ಕೂಡ ಆಗಿತ್ತು. ಇನ್ನು ಹೋಗಿ ಮನೆಗೆ ಏನು ಅಡುಗೆ ಮಾಡೋಕ್ಕಾಗತ್ತೆ ಅಂಥೇಳಿ ಹಾಸನಲ್ಲೇ ನಾವು ಒಂದು ಸ್ಟ್ರೀಟ್ ಚಾಟ್ ಹತ್ರ ಎಲ್ಲರೂ ಒಟ್ಟಿಗೆ ಏನಾದರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆಗೆ ಬಂದ್ವಿ. ಹಲೋ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ನೆನ್ನೆದೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನೆನ್ನೆ ಅಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ವಿ. ಯಾಕೆ ಅಂತ ಹೇಳಿದ್ರೆ ಫುಲ್ಲು ಶಾಪಿಂಗು, ಏನೇನು ಶಾಪಿಂಗ್ ಮಾಡಿದ್ವಿ, ಹಾಗೆ ಯಾಕೆ ಇಷ್ಟೊಂದು ಶಾಪಿಂಗು ಅಂತ ಸೊ ಎಲ್ಲರಿಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿರುತ್ತೆ. ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇದೆ. ಅದೇನು ಫಂಕ್ಷನ್ನು ಯಾವತ್ತು ಅಂತ ತಿಳಿಸ್ತೀನಿ ನಿಮಗೆ. ಸೊ ಆ್ಯಕ್ಚುಲಿ ನಾವು ನಿನ್ನೆ ಹೊಲ್ದ ಹತ್ರ ಹೋಗಿದ್ವಲ್ವ, ಸೊ ತುಂಬ ಬಿಸಿಲಿತ್ತು. ಸೊ ಅವರೆಕಾಯಿ ಎಲ್ಲ ಕಿತ್ಕೊಂಡ್ಬಂದು ಮತ್ತೆ ಹಾಗೆ ಶಾಪಿಂಗ್ ಮಾಡಿದ್ದಂತೂ ತುಂಬ ಟಯರ್ಡ್ ಕೂಡ ಆಯಿತು. ಇಷ್ಟೊಂದು ಟಯರ್ಡ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೈಟ್ ಬಂದು ಅಡುಗೆ ಮಾಡೋಕ್ಕೂ ಆಗಲಿಲ್ಲ. ಹಂಗಾಗಿ ಅದಕ್ಕೆ ನೈಟ್ ಎಲ್ಲ ಅಲ್ಲೇ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಫುಲ್ ರೆಸ್ಟ್ ಮಾಡಿಬಿಟ್ರೆ ಸಾಕಪ್ಪ ಅಂತ ಅಂದ್ಕೊಂಬಿಟ್ಟಿರ್ತೀವಿ. ಬಟ್ ಆದ್ರೂ ಮನೇಲಿ ಸಣ್ಣ ಮಗು ಇರುತ್ತಲ್ಲ, ಅಷ್ಟು ಸುಮ್ಮನೆ ರೆಸ್ಟ್ ಮಾಡೋಕ್ಕಾಗಲ್ಲ. ಇನ್ನು ಏನೇ ಟಯರ್ಡ್ ಆದರೂ ಪಾಪುನ ನೋಡ್ಕೊಳ್ಳೇಬೇಕು. ಸೊ ಪಾಪುನ ನೋಡಿಕೊಂಡು ಬೆಳಗ್ಗೆ ಒಂದು ಸ್ವಲ್ಪ ಇವತ್ತು ಲೇಟಾಗಿದ್ವಿ, ಅದಕ್ಕೆ ಲೇಟಾಗಿ ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಆ್ಯಕ್ಚುಲಿ ಲಾಗ್ ಶುರು ಮಾಡ್ತಾ ಇರೋ ಟೈಮ್ ಬಂದು 12:30 ಆಗಿದೆ. ಎಲ್ಲ ಮುಗಿಸಿ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತಲ್ವ, ಹಾಗಾಗಿ ಸೊ ನಿನ್ನೆ ನಾವು ಪರ್ಚೇಸ್ ಮಾಡಿದ್ದು ಇಬ್ಬರಿಗೆ ಕಪಲ್ ವಾಚ್ ಪರ್ಚೇಸ್ ಮಾಡಿದ್ವಿ. ನಾವು ಪರ್ಚೇಸ್ ಮಾಡಿದ್ದು ಆ್ಯಕ್ಚುಲಿ ಹಾಸನಲ್ಲಿರೋಂಥ ಟೈಟಾನ್ ಶೋರೂಮಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇಬ್ರಿಗೂ ಇದು ಮದುವೆ ಫಂಕ್ಷನ್ ಇದೆ. ನಾವು ನನ್ನ ಅಕ್ಕನ ಮಗಳದು ಹಾಗೆ ನಮ್ಮ ಮಾವನ ಮಗನಿಗೆ ಇಬ್ರಿಗೂ ಮದುವೆ ಫಿಕ್ಸ್ ಆಗಿದೆ. ಅವ್ರಿಗೆ ಏನಾದರೂ ಪ್ರೆಸೆಂಟೇಷನ್ ಮಾಡೋಣ ಅಂಥೇಳಿ ನಾನು ಮೈದನ ತೊಗೊಂಡಿರೋದು ಇದು ವಾಚು. ಸೊ ಅವರಿಬ್ರಿಗೂ ಆ್ಯಕ್ಚುಲಿ ಕಪಲ್ ವಾಚ್ ತೊಗೊಳೋಣ ಅಂಥೇಳಿ ನಾವು ಒಂದೇ ಥರದ್ದು ತೊಗೊಂಡ್ವಿ. ಬಟ್ ಅವರು ಇದನ್ನು ಇಷ್ಟಪಟ್ಟರು ಅಂಥೇಳಿ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದರು. ನಾವು ಪರ್ಚೇಸ್ ಮಾಡ್ಕೊಂಡು ಬಂದಮೇಲೆ ಮತ್ತೆ ಅವ್ರಿಗೆ ಏನೋ ಬೇರೆ ಬೇಕು ಅನ್ನಿಸ್ತು, ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದರು. ಇದು ಆ್ಯಕ್ಚುಲಿ ಅವರಿಗೆ ನಾವು ಪರ್ಚೇಸ್ ಮಾಡಿದ್ದು. ನೋಡಿ ಹತ್ತಿರದಿಂದ ತೋರಿಸ್ತೀನಿ ಒಂದೇ. ಇದು ಆ್ಯಕ್ಚುಲಿ ಟೈಟಾನ್ ವಾಚು. ಇಬ್ಬರು ಕೂಡ ಅದೇ ತೊಗೊಂಡಿದ್ದಾರೆ, ಟೈಟಾನ್ ವಾಚೇ. ಒಂದು ಬಂದು ಇದು ಸಿಲ್ವರ್ ಕಲರಲ್ಲಿದೆ. ಸೆಂಟ್ರಲ್ ಬಂದು ಬ್ಲ್ಯಾಕ್ ಕಲರ್ ಕೋಟು, ತುಂಬ ಚೆನ್ನಾಗಿದೆ. ವೆಯ್ಟ್ ಕೂಡ ಇದೆ. ಬಟ್ ಹುಡುಗರ ಹ್ಯಾಂಡ್ಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೈಡಲ್ಲೆಲ್ಲ ಸಿಲ್ವರು, ಸೆಂಟ್ರಲ್ ಮಾತ್ರ ಬ್ಲ್ಯಾಕ್ ಕಲರ್ ಕೋಟಲ್ಲಿ ಕೊಟ್ಟಿದ್ದಾರೆ. ವಾಚ್ ತುಂಬ ಚೆನ್ನಾಗಿದೆ ಇದು. ಸೊ ಹಾಗೆ ಇವಳು ಫುಲ್ಲು ಬ್ಲ್ಯಾಕಲ್ಲೇ ತೊಗೊಂಡಿದ್ದಾಳೆ ಹುಡುಗಿ. ಇದು ಲೈಟ್ ವೆಯ್ಟ್ ಇದೆ. ಗರ್ಲ್ಸ್ಗೆ ಇದು ತುಂಬ ಚೆನ್ನಾಗಿ ಕೂಡ ಸೂಟ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಯಾವುದೇ ವೆಯ್ಟ್ ಇಲ್ಲ. ಫುಲ್ ವಾಚ್ ಕೂಡ ನೋಡೋಕ್ಕೆ ತುಂಬ ಲುಕ್ಕಾಗಿದೆ. ಅವ್ರು ಇಬ್ಬರದು ನೋಡಿದ್ರೆ ಈ ಥರ ಬರುತ್ತೆ ಆ್ಯಕ್ಚುಲಿ. ನೋಡಿ ಇಬ್ಬರದು ಈ ಥರ ಕಾಣಿಸುತ್ತೆ. ಗರ್ಲ್ಸ್ಗಂತೂ ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿದೆ. ಅವನದು ಕೂಡ ತುಂಬ ಚೆನ್ನಾಗಿದೆ. ವಾಚ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಬ್ರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿ ಅವ್ರು ತೊಗೊಂಡಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಾಚಿನ ಪ್ರೈಸ್ ಬಂದು 9500.
ಅವರು ಆ್ಯಕ್ಚುಲಿ ಹೇಳಿದ್ದು 10,000 ಸಮಥಿಂಗ್ ಹೇಳಿದ್ರು. ಆಫ್ಟರ್ ಡಿಸ್ಕೌಂಟ್ ಇದು 9,500ಗೆ ಬಂದಿದೆ. ಓಕೆ, ಅವ್ರು ಚೆನ್ನಾಗಿದೆ ಅಂತ ಹೇಳುತ್ತೆ. ಈಗ ಹುಡುಗ ಇಷ್ಟಪಟ್ಟದ ಮೇಲೆ ಅವ್ರು ಯಾವ್ದು ಇಷ್ಟಪಡ್ತಾರೋ ಅದನ್ನು ನಾವು ಕೊಡಿಸ್ಬೇಕಲ್ವಾ. ಹಾಗಾಗಿ ಮೈದನ ಕೊಡಿಸಿರೋದು, ನಾನಲ್ಲ. ವಾಚ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆಗಿದರೆ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.